ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಯಾರಿ ಬಂದು ಈ ಥರ ಗೋಲ್ಡ್ ಕಲರಲ್ಲಿದೆ. ಇವಾಗ ಈ ಕಲರ್ ಈ ಥರ ಇರೋ ಸ್ಯಾರಿಗೆ ನಾವು ಬೀಡ್ಸ್ ವಿತ್ತು ಕುಚ್ಚು ಹಾಕ್ತಾಯಿದ್ದೀವಿ. ಅದಕ್ಕೆ ಇದರಲ್ಲಿ ಕಲರು ಬೇರೆ ಯಾವುದೂ ಇಲ್ಲ, ಗೋಲ್ಡ್ ಮಾತ್ರನೇ ಇರೋದ್ರಿಂದ ಇದಕ್ಕೆ ಒಂದು ಲೇಸ್ನ ಅಟ್ಯಾಚ್ ಮಾಡ್ತೀವಿ. ಆ ಲೇಸ್ಗೆ ಏನು ಕಲರ್ ಇದೆಯೋ ಆ ಕಲರ್ ಥ್ರೆಡ್ನ ಇಲ್ಲಿ ತೊಗೊತಾ ಇದ್ದೀವಿ. ತೋರಿಸ್ತೀನಿ ಅದನ್ನು. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಲೇಸು. ಈ ಲೇಸ್ನ ಈ ಥರ ಸೀರೆಗೆ ಅಟ್ಯಾಚ್ ಮಾಡ್ತಾರೆ ಕೆಳಗಡೆ ಬಾರ್ಡರಲ್ಲಿ. ಸೊ ಅದಕ್ಕೋಸ್ಕರ ಈ ಲೇಸಲ್ಲಿ ಏನು ಕಲರ್ ಇದೆಯೋ, ಅಂದರೆ ಈ ಲೇಸಲ್ಲಿ ಇವಾಗ ನೋಡಿ ಪಿಂಕ್ ಇದೆ, ಗ್ರೀನ್ ಇದೆ ಮತ್ತು ಆಫ್ ವೈಟ್ ಇದೆ, ಸೊ ಕ್ರೀಮ್ ಕಲರು. ಈ ಮೂರು ಕಲರು ಕುಚ್ಚನ್ನ ಕಟ್ತಾ ಇದ್ದೀನಿ. ಮತ್ತು ಈ ಪಿಂಕ್ ಏನಿದೆ ಈ ಕಲರ್ನ ನಾನು ಕ್ರೋಶಾಗೆ ಹಾಕ್ಕೊತಾ ಇದ್ದೀನಿ, ಥ್ರೆಡ್ಡು ಕ್ರೋಶ ಹಾಕೋಕ್ಕೆ. ನೋಡಿ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಇವಾಗ 6 ಎಳೆ ದಾರಾನ ಸೀರೆಗೆ ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು, ಲಾಕ್ ಮಾಡ್ಕೋಬೇಕು. 6 ಎಳೆನೂ ಬರಬೇಕು ಫ್ರೆಂಡ್ಸ್. ಬರಲಿಲ್ಲ ಅಂದರೆ ಮತ್ತೆ ತೆಗೆದು ಮಾಡ್ಕೋಬೇಕಾಗುತ್ತೆ. ಆರು ಎಳೆನೂ ಬಂದಮೇಲೆ ಲಾಕ್ ಮಾಡ್ಕೊಳ್ಳೋಣ. ಒಂದು, ಒಂದೆರಡು ಸತಿ, ಇಲ್ಲ ಅಂದರೆ ಒಂದು 3 ಸತಿ ಲಾಕ್ ಮಾಡ್ಕೊಳ್ಳೋಣ. ಆದಮೇಲೆ ಇವಾಗ ಇಲ್ಲಿ ಬೀಡ್ಸ್ ಹಾಕ್ತಾ ಹೋಗೋಣ. ಫಸ್ಟ್ ದಾರ ತೊಗೊಂಬಂದು ಲೂಪ್ನ ರೆಡಿ ಮಾಡ್ಕೋಬೇಕು. ಲೂಪ್ನ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ದಾರ ತೊಗೊಂಬಂದು ಸೀರೆ ಒಳಗಡೆಯಿಂದ 2 ದಾರಾನ ಒಂದು ಮಾಡಿದ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಕುಚ್ಚು ಕಟ್ಟೋಕ್ಕೆ ಕುಚ್ಚು ಕಟ್ಟೋಕ್ಕೆ 1 2 3 ಚೈನು, 3 ಚೈನ ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್. ಮತ್ತು ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಇದು ನೆಟ್ ಇರೋದ್ರಿಂದ ಒಂದು ಸ್ವಲ್ಪ ಹಾಕೋಕ್ಕೆ ಕಿರಿಕಿರಿ ಅನ್ನಿಸ್ತಾ ಇದೆ. ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಆದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 1 2 3 ಚೈನು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್. ಮತ್ತು ಬೀಡನ್ನ ಹಾಕ್ಕೋಬೇಕು. ಇವಾಗ 3 ಚೈನ್ ಆದಮೇಲೆ ಲಾಕ್ ಆದಮೇಲೆ ಮತ್ತೆ ಬೀಡನ್ನ ತೊಗೊಬಂದು
ದಾರಕ್ಕೆ ಹಾಕಿ ಲಾಕ್ ಆದಮೇಲೆ ಸೀರೆಗೆ ಲಾಕ್. ಮತ್ತು 1 2 3 ಚೈನು ಅದೆಲ್ಲ ಬರುತ್ತೆ, ಅಲ್ಲಿ ಹೋಗಿ ದಾರ ತಂದು ಲಾಕು. ಮತ್ತು ಇನ್ನೊಂದು ಬೀಡನ್ನ ಹಾಕ್ಕೋಬೇಕು. ಕ್ರೋಶ ಮೇಲೆ ಬೀಡ್ ತೊಗೊಬಂದು ದಾರಕ್ಕೆ ಹಾಕಿ ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ಈ ಥರನೇ ಕಂಟಿನ್ಯೂ ಆಗಿ ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ. ಮೂರು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಹಾಕಿದ್ಮೇಲೆ ಯಾವ ಥರ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.